ಲಾಸ್ಟ್ ಮಂತ್ ಅಂತೂ ಮ್ಯಾಂಗ್ಳೂರ್ ಟು ಕೇರಳ ಟ್ರಾವೆಲ್ ಮಾಡಿದ್ದೆ. ವಿಡಿಯೋ ಅಪ್ಲೋಡ್ ಮಾಡೋವಾಗಂತೂ ತುಂಬಾನೇ ಲೇಟ್ ಆಗೋಯ್ತು. ಇಂಪಾರ್ಟೆಂಟ್ ಮ್ಯಾಟರ್ ಗೋಸ್ಕರ ಅರ್ಜೆಂಟ್ ಆಗಿ ಕೇರಳಗೆ ವಿಸಿಟ್ ಮಾಡೋದು. ಪ್ಲಾನ್ ಏನು ನಮ್ಗೆ ಇರ್ಲಿಲ್ಲ ಕೇರಳ ವಿಸಿಟ್ ಮಾಡ್ಬೇಕು ಅಂತ. ಹೇಗೂ ಕೇರಳ ಟ್ರಾವೆಲ್ ಮಾಡ್ತಾ ಇದೀವಿ, ಹಾಗೆ ಒಂದು ವಿಡಿಯೋ ತಕೊಳ್ಳೋಣ ಅಂತ ಅನ್ನಿಸ್ತು. ಹಾಗೆ 4 ಅವರ್ಸ್ ಟ್ರಾವೆಲ್ ಮಾಡ್ಕೊಂಡು ನಾವು ಮ್ಯಾಂಗ್ಳೂರಿಂದ ಶೊರ್ನೂರ್ ಜಂಕ್ಷನ್ ವರೆಗೆ ಹೋಗ್ತಾ ಇದೀವಿ. ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡೋವಾಗಂತೂ ಸೈಡ್ ಸೀಟ್ ನಲ್ಲಿ ಕೂತ್ಕೊಂಡು ಹೊರಗಡೆ ನೋಡೋವಾಗ ಅದೊಂಥರ ಪಾಸಿಟಿವ್ ವೈಬ್ ಅಲ್ವಾ. ಟ್ರೈನ್ ನಲ್ಲಿ 4 ಅವರ್ಸ್ ಅಂತೂ ಟೈಮ್ ಹೋಗಿದ್ದು ಗೊತ್ತೇ ಆಗಿಲ್ಲ. ಫೈನಲಿ ನಾವು ಶೊರ್ನೂರ್ಗೆ ರೀಚ್ ಆದ್ವಿ. ಇನ್ನು ಶೊರ್ನೂರಿಂದ 1 ಅವರ್ ಅಂತೂ ಪಿರಂದಮಣ್ಯಗೆ ಟ್ರಾವೆಲ್ ಮಾಡಬೇಕು. ಅಂಡ್ ಕೇರಳ ಮಲಪ್ಪುರಂ ಡಿಸ್ಟ್ರಿಕ್ಟ್ ರೀಚ್ ಆದಾಗ ನಂಗೆ ಸೂಪರ್ ಆಗಿರುವಂತ ಒಂದು ವ್ಯೂ ಪಾಯಿಂಟ್ ಸಿಗೋದೇ ಇದು. ನಾವಂತೂ ಶೊರ್ನೂರ್ಗೆ ರೀಚ್ ಆಗೋವಾಗನೇ ಈವ್ನಿಂಗ್ 6 o'clock ಆಗಿತ್ತು. ಫೈನಲಿ ಏನು ತಿಂದಿಲ್ಲ, ಟ್ರಾವೆಲ್ ಮಾಡ್ಬಿಟ್ಟು ಬಂದು ತುಂಬಾನೇ ಟಯರ್ಡ್ ಆಗಿತ್ತು. ಸ್ಟ್ರಾಂಗ್ ಆಗಿರುವಂತ ಟೀ ಏನಾದ್ರೂ ಕುಡಿಬೇಕು ಅಂತ ಅನ್ನಿಸ್ತು. ಲೈಟ್ ಆಗಿ ನಾವು ಜ್ಯೂಸ್ ಕೂಡ ಕುಡಿದ್ವಿ. ಇನ್ನು ನಾವು ರೆಸ್ಟ್ ತೆಗಿಯೋಕೋಸ್ಕರ ಹೋಗ್ತಾ ಇದ್ದೀವಿ. ನಾವು ಪಿರಂದಮಣ್ಯ ಬಂದ್ರೆ ಜಾಸ್ತಿ ಆಗಿ ರಿಸಾರ್ಟ್ ಇಲ್ಲ ಅಂದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಸ್ಟೇ ಆಗ್ತೀವಿ. ಲಾಸ್ಟ್ ಇಯರ್ ಕೂಡ ನಾನು ಈ ಒಂದು ವಿಡಿಯೋಸ್ 2 BHK ಅಪಾರ್ಟ್ಮೆಂಟ್ ಇದು ತೋರಿಸಿದ್ದೆ. ಪಿರಂದಮಣ್ಯ ಲಕ್ಸುರಿ ಅಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿಯಾಗಿ ಮಂತ್ಲಿ ರೆಂಟ್ ಸ್ಟೇ ಆಗ್ತಾರೆ. ನಮ್ಗಂತೂ ಫ್ರೀ ಆಫ್ ಕಾಸ್ಟ್, ಯಾಕಂದ್ರೆ ಪಿರಂದಮಣ್ಯದಲ್ಲಿರುವಂತ ನಮ್ಮ ಕಂಪನಿ ನಮ್ಮ ಎಲ್ಲಾ ಸ್ಟೇ ಚಾರ್ಜಸ್ ನೋಡುತ್ತೆ. ಹಾಗೆ ಮನಸ್ಸಿಗೆ ಬೇಜಾರಾದಾಗೆಲ್ಲ ಜಾಸ್ತಿಯಾಗಿ ಪಿರಂದಮಣ್ಯ ರಿಸಾರ್ಟ್ ಇಲ್ಲ ಅಂದ್ರೆ ಅಪಾರ್ಟ್ಮೆಂಟ್ ಗೆ ಬಂದು ಇಲ್ಲಿ 2 ದಿವಸ ಸುತ್ತಾಡಿ ಹೋಗ್ತೀವಿ. ಥ್ಯಾಂಕ್ ಯು.